ಇಲ್ಲಿ ಸತೀಶ್ ರೆಡ್ಡಿ ಅವ್ರದ್ದು ಏನ್ ಬೇರೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಈಗ ಜನರಿಗೆ ಸಿಗೋದು ಸ್ಪಂದಿಸೋದು ಓಕೆ ಫೈನ್, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇನ್ನು ಬೇರೆ ಏನ್ ವಿಶೇಷತೆ ಇದೆ ಈ ಕ್ಷೇತ್ರದಲ್ಲಿ, ಏನೆಲ್ಲ ಅನುಕೂಲ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಏನಿಲ್ಲ ಅಂತ ಹೇಳ್ಬಿಟ್ಟು ನೀವೇನ್ ಕಂಡಿದ್ದೀರಾ ಅದ್ ಹೇಳಿ, ನಾನು ಹೇಳ್ತೀನಿ. ಸಾರಿ ಸರ್. ನಿಮ್ಗೆ ಏನಿಲ್ಲ ಈ ಕ್ಷೇತ್ರದಲ್ಲಿ ಇಲ್ಲ, ನಾ ಈ ಕ್ಷೇತ್ರದ ಮತದಾರ ಅಲ್ಲ, ಹಾಗಾಗಿ ನಿಮ್ಗೆ ಕೇಳ. ನೀವೊಂದು ರೌಂಡ್ ಅಪ್ ಮಾಡಿ ಒಂದು ಸಂಚಾರ ಮಾಡಿ, ಇಲ್ಲಿ ಪ್ರವಾಸ ಮಾಡಿ, ಏನ್ ಈ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳಿ, ಅದು ನಾನು ಹೇಳ್ತೀನಿ, ನಾನು ಎಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಭಾರಿ ಅಲ್ಲ ಸರ್? ಹಾ, ಓಕೆ. ಆತರ ಅವರು ಎಲ್ಲಾ ಕೆಲಸ ಮಾಡಿದ್ದಾರೆ. ಯುವಕರಿಗೆ ಸ್ಪೋರ್ಟ್ಸ್ ಸಂಬಂಧಪಟ್ಟಾಗೆ 2 ಸ್ಟೇಡಿಯಂ, ಬಹಳ ದೊಡ್ಡ 2 ಸ್ಟೇಡಿಯಂ, ಇನ್ನೂ ಒಂದು ಸ್ಟೇಡಿಯಂ ರೆಡಿ ಆಗ್ತಾ ಇದೆ. ಮತ್ತೆ ಇದು ಏನು ಕ್ರಿಕೆಟ್ ಆಡೋ ಯುವಕರಿಗೆ, ವಾಲಿಬಾಲ್ ಆಡೋ ಯುವಕರಿಗೆ, ಕಬಡ್ಡಿ ಆಡೋ ಯುವಕರಿಗೆ, ಮುದುಕರಿಗೆ ಇದು ಪಾರ್ಕ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಯೋಗ ಮಾಡೋದಕ್ಕೆ, ಮತ್ತೆ ಅವ್ರ ಲಾಫಿಂಗ್ ಕ್ಲಾಸು, ಮತ್ತೆ ಅವ್ರ ಆಕ್ಟಿವಿಟೀಸ್ಗೆ ಏನೇನ್ ಬೇಕು ಅದು ಬೆಳಿಗ್ಗೆ ಮತ್ತೆ ಸೀನಿಯರ್ ಸಿಟಿಜನ್ಸ್ ಹೌದೌದು, ಅವ್ರ ಸಪರೇಟ್ ಬೆಳಿಗ್ಗೆ ಸಂಜೆ ಅವ್ರ ಆಕ್ಟಿವಿಟೀಸ್ ಏನೇನ್ ಬೇಕು ಅದು ಕೂಡ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಏನೇನು ತಲುಪಿಸ್ಬೇಕು ಅವ್ರಿಗೆ ಅದನ್ನೆಲ್ಲಾನು ಮಾಡಿದ್ದಾರೆ ಅವ್ರು. ಸಾಮಾನ್ಯವಾಗಿ ಸರ್, ಆಡಳಿತ ನಡೆಸ್ತಾ ಇರುವಂತ ಪಕ್ಷ ಬೇರೆ ಇದ್ದಾಗ ಈಗ ವಿರೋಧ ಪಕ್ಷದಲ್ಲಿರುವಂತ ಶಾಸಕರಿಗೆ ಅನುದಾನ ತರಕ್ ಬಹಳ ಕಷ್ಟ ಆಗತ್ತೆ, ಹಂಗಾಗಿ ಅಭಿವೃದ್ಧಿ ಆಗಲ್ಲ ಅನ್ನೋ ಮಾತಿದೆ. ಇಲ್ಲಿ ಬೇರೆ ಪಕ್ಷ ಆಡಳಿತದಲ್ಲಿ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಿಲ್ವಾ? ಎಲ್ಲ ಸಪೋರ್ಟ್ ನೋಡಿ, ನಮ್ಮ ದುರಾದೃಷ್ಟ ಇಂತ ಒಬ್ಬ MLA ಇರೋವಾಗ ಇವ್ರು ಒಂಥರ MLA ಅಂತ ಹೇಳೋಕ್ಕಲ್ಲ, ಇವ್ರೊಬ್ಬ ಆವಿಷ್ಕಾರವಂತರು. ಏನ್ ಮಾಡ್ಬೋದು, ಈಗ ಒಂದು ರಸ್ತೆಯಲ್ಲಿ ನೀರ್ ನಿಲ್ತಾ ಇದೆ, ಒಂದು ರಸ್ತೆಯಲ್ಲಿ ಕಸ ಶೇಖರಣೆ ಆಗ್ತಾ ಇದೆ, ಅಥವಾ ಇನ್ನೇನೋ ಒಂದು ತೊಂದರೆ ಅನುಭವಿಸ್ತಾ ಇದಾರೆ, ಇದನ್ನ ಏನ್ ಮಾಡ್ಬೋದು, ಯಾವ ತರ ರೀಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ರಿಸರ್ಚ್ ಮಾಡ್ತಾರೆ. ಅದು ಮಾಡಕ್ ಕೊಟ್ಟಾಗ ಹಣದ ಕೊರತೆ ಬರುತ್ತೆ.